ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಶಾಪ ಪಾಪಿಗೂ ಕೊಡಬೇಡ. ಎದಕ್ಕೆ ಹಾಡ ತಂದು ನೀವು ಅನ್ಕೊಂತಿರ್ಬೇಕು. ಎಸ್, ನೀವು ಅನ್ಕೊಂತಿದ್ ರೈಟ್. ನಮ್ಮ ಇಂಡಿಯಾ ಟೀಮ್ ಪರಿಸ್ಥಿತಿ ದೇವ್ರೆ, ಇವತ್ತು ಒನ್ ಆಫ್ ದಿ ರೋಸ್ಟ್ ಡೇ. ಸಾಕಾಗಿ ಹೋಗ್ತಿ ಇವತ್ತು. ಎಂತ ಹೊಲ್ಸ್ ಡೇ ಅಂದ್ರೆ ಇವತ್ತು ಇಂಡಿಯಾ ಟೀಮ್ ಎರಡು ಕಡೆ ಸೋತೇವ್. ಒಂದು ವುಮೆನ್ಸ್ ಕಡೆ ಆಸ್ಟ್ರೇಲಿಯಾದವ್ರಿಗೆ ಸೋತ್ರು. ಆಸ್ಟ್ರೇಲಿಯಾದವ್ರು ಸೋತ ವರ್ಲ್ಡ್ ಕಪ್ ಅಂತ ಹೊರಗೆ ಬಿದ್ರ ನಮ್ಮ ಇಂಡಿಯಾದವರು. ಈ ಕಡೆ ನೋಡಿದ್ರ ಓಕೆ ನಾವು ಹೋಯ್ತು, ಆಸ್ಟ್ರೇಲಿಯಾದವ್ರು ಸೋತಾರ. ಇಲ್ಲಿ ಅಲ್ಲಿ ಅಪ್ಪ ಸಾಕಾಗೈತಿ. ಐರ್ಲೆಂಡ್ದವ್ರಿಗೆ ಮತ್ತೊಂದು ಮ್ಯಾಚ್ ಸೋಲುದು ಇಂಡಿಯಾ ಟೀಮ್ನವ್ರ. ಏನ್ ಹೇಳ್ದ, ಈ ಇಂಡಿಯಾ ಟೀಮ್ ಮೆನ್ಸ್ ಟೀಮ್ ನೋಡ್ದ ಸಾಕಾಗೈತೆ ದೋಸ್ತ್. ಮೊನ್ನಿಂದ್ರ ಅದು ವೈಭವ್ ಸೂರ್ಯವಂಶಿ ಓದ್ರಲ್ಲ ಇಡೀ ನೇಷನ್ ವೈಭವ್ ಸೂರ್ಯವಂಶಿ ಕರ್ಕೋರಿ ಅಣ್ಣ ಒಂದೇ ಏಟ್ನಾಗ ರಾಜಸ್ಥಾನ್ ಟೀಮ್ ಲೂಸ್ ಮಾಡಿದ. ಇಂಡಿಯಾ ಎ ಟೀಮ್ನಾಗ ಒನ್ ಆಫ್ ದಿ ಮೇನ್ ಪ್ಲೇಯರ್, ಹೈಯೆಸ್ಟ್ ರನ್ ಸ್ಕೋರರ್. ಏನ್ ಮಾಡತ್ರ ಮ್ಯಾನೇಜ್ ಮಾಡಿದವರು ಇವ್ನು. ಅವ್ನ ಟೈಮ್ ಬರ್ತದೆ, ಟೈಮ್ ಯಾವ ಬರುತ್ತೆ, ಅವ್ನ ವಯಸ್ಸನ್ನ ಬರುತ್ತೆ ಏನ. ಕೆಟ್ಟ ಕ್ಲೌನ್ ಮ್ಯಾನೇಜ್ಮೆಂಟ್. ನಾನು 100% ಹೇಳ್ತೀನಿ. ಈ ದಿವಸ ಒಂದ್ ಸ್ವಲ್ಪ ಕಿಮ್ಮತ್ತಿತ್ತು ಗಂಭೀರ್ ಮ್ಯಾನೇಜ್ಮೆಂಟ್ ಮೇಲೆ. ಎಲ್ಲಿದ್ರೆ ಡಿಸಿಷನ್ ಮಾಡ್ತಾರೋ ಮರೆಯವರೆಲ್ಲ. ಅಲ್ಲ, ನಾ ಏನ್ ವಿಡಿಯೋದಾಗ ನಿನ್ನೆ ವಿಡಿಯೋದಾಗ ಏನೇ ಅಂದ್ರೆ ಗೊತ್ತೈತಿ ನನಗೆ. ಪ್ರಿನ್ಸ್ ಯಾದವ್ ಮತ್ತ ಶ್ರೇಯನ್ ಶೆಟ್ಗೆ ಡೆಬ್ಯೂ ಮಾಡ್ತಾರ ಹೇಳಿದ್ದೆ. 100% ಡೆಬ್ಯೂ ಆಯ್ತು. ಆರ ನಾ ಏನ್ ಹೇಳಿ, ಯಾರು ಬರ್ಬೇಕು? ಅಭಿಷೇಕ್ ಶರ್ಮಾ ಬದ್ಲಿರ ಅಥವಾ ಸುನ್ ಸ್ಯಾಮ್ಸನ್ ಬದ್ಲಿರ, ಏನೋ ವೈಭವ್ ಸೂರ್ಯವಂಶಿ ಬರಕತ್ತೆ. ಹಾ ಅಣ್ಣ, ಇವತ್ತು ಯಾರ ಏನೋ ಅಭಿಷೇಕ್ ಶರ್ಮಾ ಮೊನ್ನೆ 50 ಆಡಿದ್ರು ಓಕೆ, ಮೊನ್ನೆ ಮುಗಿಯುತ್ತ. ಆರ್ ಇವತ್ತ ಸಂಜು ಸ್ಯಾಮ್ಸನ್ ಡಾಕ, ನಮ್ಮ ಅಭಿಷೇಕ್ ಶರ್ಮಾ ಡಾಕ, ಅದು ಇಬ್ರು ಗೋಲ್ಡನ್ ಡಾಕ್, ವಂಡರ್ ಡಾಕ್ ಕೊಡ್ತಾರ. ಏನ್ ಕ್ಯಾ ಬೋಲು ಅನ್ನೋ ಅರ್ಥ ಐತಿ. ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗುತ್ತೆ. ನಮ್ ಇಂಡಿಯಾ ಟೀಮ್ ಪ್ಲೇಯರ್ಸ್ ಹೋದಾರ ಏನು ಅರ್ಲಾಕ ಬರಲ್ಲ. ಯಪ್ಪ, ಇಂಥ ಬ್ಯಾಟಿಂಗ್, ಇಂಥ ಪರಿಸ್ಥಿತಿ ನೋಡಾಕ ಇಂಥ ಪರಿಸ್ಥಿತಿ ನೋಡ್ಬೇಕಾಯ್ತ ನಮಗೆ. ಇಂಥ ಸಾಕಾಗೈತಿ. ಒಂದ್ ಕಾಲದಾಗ MS ಧೋನಿ, ರಿಂಕು ಸಿಂಗ್, ಜಿತೇಶ್ ಶರ್ಮಾ ಮತ್ ದಿನೇಶ್ ಕಾರ್ತಿಕ್ ಇಂಥ ಫಿನಿಶರ್ಸ್ ನೋಡಿದ್ ನಮ್ ಟೀಮ್ ಇಂಡಿಯಾ. ಈಗ ಹರ್ಷಿತ್ ರಾಣಾ, ಹರ್ಷಿಪ್ ಸಿಂಗ್, ಪ್ರಿನ್ಸ್ ಯಾದವ, ವಾಷಿಂಗ್ಟನ್ ಸುಂದರ ಇವ್ರ ಫಿನಿಶರ್ ಆಗ್ಯಾವ ನಮ್ ಟೀಮ್ ಇಂಡಿಯಾಕ. ಹೆಂಗ ನಂಗೆ ಇಂಡಿಯಾ ಟೀಮ್ 100% ಸೆಲೆಕ್ಷನ್ ಆಗತ್ತಪ್ಲತ್ತಾರ. ಈಗ ನೀವು ಕೂಲಂಕುಷ ಅಂದ್ರ ಐತಿ, ಒಂದ್ ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಪ್ರತಿ ವರ್ಷ ಇಂಡಿಯಾ ಟೀಮ್ ಯಾವ T20 ಫಾರ್ಮ್ಯಾಟ್ T20 ಯಾವಾಗ ಮ್ಯಾಚ್ ಆಡಿದ್ನೋ ಅವಾಗೊಮ್ಮೆ ಈ ಗಂಭೀರ್ ಬರೋಕ್ಕಿಂತ ಮೊದ್ಲ ಪ್ರಾಪರ್ ಫಿನಿಶರ್ ಇದ್ದ ಟೀಮ್ ಇಂಡಿಯಾದೊಳಗ. ಓಕೆ, ನೀವು ಶಿವಮ್ ದುಬೆ ಫಿನಿಶರ್ ಅಲ್ವ ಮರ. ಶಿವಮ್ ದುಬೆ ಫಿನಿಶರ್ ಅಲ್ಲ, ಅವ 4-5 ಆಡೋ ಪ್ಲೇಯರ್. ಶಿವಮ್ ದುಬೆ ಫಿನಿಶರ್ ಅಲ್ಲ, ಪ್ರಾಪರ್ ಇಂಡಿಯಾ ಟೀಮ್ ಒಬ್ಬ ಫಿನಿಶರ್ ಇರ್ತಿದ್ದ. ಯಾವಾಗಾದ್ರೂ ಈ ಗಂಭೀರ್ ಕೋಚ್ ಆಗತ್ತ ಮುಂಚೆ ತೋರ್ ರಿಂಕು ಸಿಂಗ್, ಜಿತೇಶ್ ಶರ್ಮಾ, MS ಧೋನಿ, ಇನ್ನ ಯಾರಿರ್ಬೇಕು ನಿಮ್ಗ, ದಿನೇಶ್ ಕಾರ್ತಿಕ್, ಇವರೆಲ್ಲ ಪ್ರಾಪರ್ ಫಿನಿಶರ್. ನಮ್ ಟೀಮ್ ಇಂಡಿಯಾದಾಗ ಯಾರ್ದಾರ ಪ್ರಾಪರ್ ಫಿನಿಶರ್? ವಾಷಿಂಗ್ಟನ್ ಸುಂದರ ಮತ್ತೆ ಶ್ರೇಯನ್ ಶೆಟ್ಗೆ. ಅಪ್ಪ, ಅಣ್ಣನ ಮೇಲೆ ಈ ಬಂದು ನಂಬಿಕೆ ಇಟ್ಟೇನೆ. ಅಣ್ಣ ನಂಬಿಕೆ ಎಲ್ಲ ಹುಣ್ಸೆಳ ನೀರ್ ತೊಳೆದ. ವಾಷಿಂಗ್ಟನ್ ಸುಂದರ ಟಕ ಆಡಿ ಒಂದ್ ಸೈಪರ್ ಬರ್ತಿದ್, 1 ರನ್ ಸೋತಾರ. ಇವತ್ತೇನಾರ ಮಾಡ್ತಾರ. ಅಯ್ಯೋ, ಏನ್ ದಗದ ಮಾಡ್ತಾರೋ ನಮ್ ಇಂಡಿಯಾ ಟೀಮ್. ಗಂಭೀರ ಮತ್ತ ಅವ್ರ ಇರೋ ಮ್ಯಾನೇಜ್ಮೆಂಟ್ ದೊಡ್ಡ ನಮಸ್ಕಾರ ಅಣ್ಣ ನಿಮ್ಗೆಲ್ಲ. ಎದಕ್ಕಿರ ಬರ್ತಾರ, ಏನ್ ಹೇಳ್ಬೇಕು ನಿಮ್ಗೆಲ್ಲ. ಮನ್ನಿ ಮ್ಯಾಚ್ ನಮಗೂ ಅವ ಡಿಸಿಷನ್, ಈಗಿನ ಮ್ಯಾಚ್ ನಮಗೂ ಅವ ಡಿಸಿಷನ್. ದಿಸ್ ಇಸ್ ನಾಟ್ ವೆಲ್ ಯಾರ್. ಇಂಡಿಯಾ ಟೀಮ್ ನೋಡ್ಲಾಕ ಹೊಲ್ತೈತಿ ನಮಗ. ಯಾವ ಟೀಮ್ ನಮ್ ಇಂಡಿಯಾ ಟೀಮ್ ಎಂತ ಟೀಮ್ ಅದು. ಎಲ್ಲೆಲ್ಲ ವರ್ಲ್ಡ್ ಚಾಂಪಿಯನ್ಸ್, ವರ್ಲ್ಡ್ ಕಪ್ ನಾವು ನ್ಯೂಜಿಲೆಂಡ್ ವರ್ಲ್ಡ್ ಕಪ್ ಎಂತ ಹೊಡೆದಿವಿ ನಾವು. ನ್ಯೂಜಿಲೆಂಡ್ದವ್ರು ಹೊಡೆದ್ವಿ, ಮತ್ತ ನಮ್ ಗ್ರೂಪ್ ಪಾಕಿಸ್ತಾನದವ್ರು ಹೊಡಿತೀವಿ. ಏನೆಲ್ಲ ಹೊಡೆದ್ ಇವ್ರು ಬಂದ್ ಐರ್ಲೆಂಡ್ದವ್ರ ಕೈ ಸೋಲ್ತಾರಂದ್ರ ಏನ್ ಹೇಳ ನಾವ್. ಇಂಡಿಯಾ ಟೀಮ್ ಹೆಂಗಿತ್ತು ಟಿಲ್ ಗಂಭೀರ್ ಬರ್ತಕ. ಐರ್ಲೆಂಡ್ ಅಲ್ಲ ಎಂತೆಂತ ಆಶಾ ಟೀಮ್ದವ್ರನು ಬಡದ್ ಮುಗಿಸಿವ್ ನಾವು. T20 ವರ್ಲ್ಡ್ ಕಪ್ ನ ಆಯ್ತು, ನಮ್ ಹೋಮ್ ನ ಆಯ್ತು, ಅವೇದಾಗ ಹೊಡೆದ್ ಮುಗಿಸಿವ್. ಅಲ್ಲ, ಯಾರ್ದು ಹೋಗಿ ಬಂದ್ ಇಲ್ಲಿ ಬಂದ್ ಕುಳ್ಳಾಗುದ ಅದು ಐರ್ಲೆಂಡ್ದವ್ರ ಮೇಲೆ. ಇವ್ರನ್ನ ಎಲ್ಲಿಗೆ ಹೈಪ್ ಕೊಡ್ಲಾತಾನ. ಇಂಗ್ಲೆಂಡ್ದಾಗ ಗ್ರೌಂಡ್ ನಿಮ್ದು, ಗೆಲುವು ನಮ್ದತ್ತ. ಐರ್ಲೆಂಡ್ದವ್ರ ಮೇಲೆ ಗೆಲ್ಲುವಲ್ದಾಗ್ಯಾರ. ಇನ್ನ ಇಂಗ್ಲೆಂಡ್ದವ್ರ ಮೇಲೆ ಗೆಲ್ತಾರತ್ ಯಾತ್ರ ನಂಬಿಕೆ ಇಟ್ನ ಹೇಳ. ಇದು ಒಂದು ಏನಂದ್ರ, ಸೂರ್ಯಕುಮಾರ್ ಯಾದವ್ ಬಾ ಟ್ರೋಲ್ ಮಾಡ್ತಿದ್ವಿ ನಾವು. ಚಿಂಗ ಮಾಡ್ಕೊಂಡ್ ಬರ್ತಾವ, ಒಂದ್ ಪಕ್ಕ ಆಡ ಬರ್ಲಾ. ಅಲ್ ದೋಸ್ತ್,
ಸೂರ್ಯಕುಮಾರ್ ಯಾದವ್ ಒಂದ್ 20 ರನ್ ಆಡ್ದ, 20 ಬಾಲ್ ತಗೊಂಡ್ 20 ಬಾಲ್ ಆಡ್ತಿದ. ಒಂದೊಂದ್ ಮ್ಯಾಚ್ ರನ್ ಹೊಡಿದ. ಶ್ರೇಯಸ್ ಅಯ್ಯರ್ ಅಣ್ಣ ಆಡಿದ್ರಿ ಏನ್ ಎರಡು ಮ್ಯಾಚ್ ಪೂರ ಫೇಲ್. ಮತ್ ಪೂರ ವೈಟ್ ವಾಶ್ ಆಗಿವ್ ನಾವ್ ಹೇಳಿ ಕೇಳಿ. ಈ ಅಣ್ಣ ಇವ್ರದ್ ಏನ್ ತೆಗೆದು ಗೊತ್ತಾನ, ಹೋಗಿ ನಾವು ಈ ಗಂಭೀರ ಟ್ರ್ಯಾಕ್ ಇಷ್ಟ ಹೇಳ್ತೀನಿ, ಗಂಭೀರ ರೆಕಾರ್ಡ್ ಇಷ್ಟ ಹೇಳ್ತೀನಿ. ಫಸ್ಟ್ ಟೈಮ್ ಇಂಡಿಯಾ ಎರಡು ಸೀರೀಸ್ ವೈಟ್ ವಾಶ್ ಆಗಿದ್ವು. ಒಂದ್ ನ್ಯೂಜಿಲೆಂಡ್ದವ್ರ ಮೇಲೆ, ಇನ್ನೊಂದು ಸೌತ್ ಆಫ್ರಿಕಾದವ್ರ ಮೇಲೆ ವೈಟ್ ವಾಶ್ ಅದು. ಓಕೆ, ವೈಟ್ ವಾಶ್ ಅಂದ್ರ ಒಂದು ಮ್ಯಾಚ್ ಗೆಲ್ಲಕ್ ಆಗ್ಲಿಲ್ಲ ನಮಗ. ಸೀರೀಸ್ ಓದ್ತಿವ ಒಟ್ಟು ವೈಟ್ ವಾಶ್ ಒಟ್ಟು ಸೀರೀಸ್ ಓದ್ತಿವಿ. ನ್ಯೂಜಿಲೆಂಡ್ ಮೇಲೆ ಸೀರೀಸ್ ಓದ್ತಿವಿ, ಮತ್ತ ಸೌತ್ ಆಫ್ರಿಕಾದ ಮೇಲೆ ಸೀರೀಸ್ ಓದ್ತಿವಿ. ಇನ್ನೊಂದೇನು ದೊಡ್ಡ ಶಾಕಿಂಗ್ ಗೊತ್ತೇನೆ, ಹಿಸ್ಟ್ರಿ ಒಳಗ ಶ್ರೀಲಂಕಾದವ್ರಿಗೆ ನಾವು ಸೀರೀಸ್ ಓದ್ತಿಲ್ಲ, ODI ಸೀರೀಸ್. ಶ್ರೀಲಂಕಾದವ್ರ ಮೇಲೆ ODI ಸೀರೀಸ್ ಓದ್ತಿವಿ. ಮತ್ತ ಅವೆಲ್ಲ ಅಂತಿರ್ಬೋದು ನೀವು, ಏನು ಚಾಂಪಿಯನ್ಸ್ ಟ್ರೋಫಿ ಗೆದ್ರು, ಅದ್ರಾಗ ಗೆದ್ರು. ಮತ್ ನೀವು ಅವಾಗೆಲ್ಲ ಇದಕ್ಕ ಏನು ಕ್ಯಾಪ್ಟನ್ ಹೇಳ್ಬೇಕು. ಆಗ ಎರಡು ತರ ತಬ್ಬಿಡ್ರಿ. ಅದು ಒಂದು ಕರೆ ಈ ಏನ್ ಟ್ರ್ಯಾಕ್ ಇಷ್ಟ ಹೇಳತ್ನ ಹೆಂಗೆ ಏನೇನಾಗೈತೆ ಗಂಭೀರ್ ಬಂದಾಗಿದ್ರ ಕ್ಯಾಪ್ಟನ್ ಇದು ಕೋಚಿಂಗ್ ಒಳಗ ಅದಾತ. ODI ಸೋತ್ರ. ಮತ್ತ ಎಲ್ಲಿ ಇಂಗ್ಲೆಂಡ್ ಬಂದ್ರ ಟಿನಿಕ್ಯಾಡ್ ಸೀರೀಸ್ ನ ಲೆವೆಲ್ ಮಾಡ್ಕೊಂಡ್ರ. ಮತ್ತ ಕಡೆ ಮೊನ್ನೆ ಇಂಡಿಯಾ ಆಸ್ಟ್ರೇಲಿಯಾ ODI ಏನ್ ಬತ್ತ ಅವಾಗ ಅದನ್ನ ಅಲ್ಲಿ ಸೀರೀಸ್ ಸೋತ್ರ. ಇಲ್ಲಿ ಬಂದ್ ಐರ್ಲೆಂಡ್ ಕೈಯಾಗ ಅಲ್ಲಿ ಹೋಗಿ ಮತ್ತೆಲ್ಲಿ ಐ ಹೋಪ್ ಅಲ್ಲಿ ಹೋಗಿ ಜಿಂಬಾಬ್ವೆದವ್ರ ಮೇಲೆ ಒಂದು ಮ್ಯಾಚ್ ಸೋತ್ರ. ಏನಣ್ಣ ಇದು ಟ್ರ್ಯಾಕ್ ಹಿಸ್ಟ್ರಿ ಏನೈತೀರ ಬಂದಾಗಿದ್ರ ಗಂಭೀರ್ ಬಂದಾಗಿದ್ರ ರಾಹುಲ್ ದ್ರಾವಿಡ್ ನಮ್ ಇಂಡಿಯಾ ಟೀಮ್ ಸುವರ್ಣ ಯುಗ ಅಂತ ಹೇಳ್ತೀನಿ. ಒಂದೊಂದು ಪ್ಲೇಯರ್ಗಳು ಹೆಂಗಿದ್ರು ನಿಮ್ಗೆ ಒಂದೊಂದು ಪ್ಲೇಯರ್ ಇಟ್ಟು ಎಕ್ಸ್ಪೀರಿಯನ್ಸ್ ಇರ್ತದೆ, ನೀವು ಹತ್ತಿರ್ಲ ವಿರಾಟ್ ಕೊಹ್ಲಿ ವಯಸ್ಸಾಗೈತಿ, ರೋಹಿತ್ ಶರ್ಮಾ ವಯಸ್ಸಾಗೈತಿ, ಅವ್ರನ್ನೆಲ್ಲ ರಿಟೈರ್ ಮಾಡ್ಬೇಕು, ಅವ್ರ ಗೆಲ್ಲಂಗಿಲ್ಲತ್ತೆ ತಗೋರಿ. ಬಿಗ್ ಸರ್ಪ್ರೈಸ್ ಫಾರ್ ಯು. ಗೊತ್ತ ಇವ್ರು ಇರ್ಲಿಕ್ಕೆ ಹೆಂಗ ನಾವಿಕರ್ಲದ ಧೋನಿ. ನೀವ್ ಹೇಳ್ತೀನಿ, ನೀವು ಒಂದು ಫ್ಯಾಕ್ಟ್ ಶಾಕ್ ಹಾಕಿರಿ. ಸದ್ಯಕ್ಕೆ ಈಗ ಇಂಡಿಯಾದಾಗ ಸೀನಿಯರ್ ಪ್ಲೇಯರ್ ಯಾರು ನಮಗ? ಶಿವಮ್ ದುಬೆ ಮೋಸ್ಟ್ ಸೀನಿಯರ್ ಪ್ಲೇಯರ್, 33 ವಯಸ್ಸ. ಸೆಕೆಂಡ್ ಹೈಯೆಸ್ಟ್ ಅಕ್ಷರ್ ಪಟೇಲ್ 32, ಸಂಜು ಸ್ಯಾಮ್ಸನ್ 31. ಇಲ್ಲ ನಮ್ಲಕರ್ ಆಗದ್ ಆಯ್ತು ಎಲ್ಲ ಫ್ಯಾಕ್ಟ್ಸ್ ನಮಗ. ಬಾಲಿಂಗ್ ನೋಡ್ರಿ, ನಮ್ದು ಬಾಲಿಂಗ್ ಹರ್ಷಿಪ್ ಸಿಂಗ್, ರಾಣಾ ಆರ್ಮಿ ಮತ್ತ ಪ್ರಿನ್ಸ್ ಯಾದವ. ನಮಗ್ ಮೊದ್ಲು ಯಾವಾಗಿದ್ರ ಮೊಹಮ್ಮದ್ ಸಿರಾಜ, ಜಸ್ಪ್ರೀತ್ ಬುಮ್ರಾ ಮತ್ತ ಮೊಹಮ್ಮದ್ ಶಮಿ. ಕಾಲದ ಮತ್ ಭುವನೇಶ್ವರ್ ಕುಮಾರ್. ನಾವ್ ಕಾಲಿಗೆ ಬಂದಿ ಗೊತ್ತೇನ? ಏನ್ ಹೇಳ್ತಾರೋ ಏನೋ ಏನ್ ಮೊನ್ನೆ ಕಾಣ ಏನ್ ಗೊತ್ತ, ವೈಭವ್ ಸೂರ್ಯವಂಶಿನ ಈ ಆಡ್ಸನ ಏನ್ ಕಾಣ ಗೊತ್ತ, ಶ್ರೇಯಸ್ ಅಯ್ಯರ್. ವೈಭವ್ ಇಸ್ ಅ ಬ್ರಿಲಿಯಂಟ್ ಪ್ಲೇಯರ್ ಅಂದ್ರೆ ಏನು, ವೈಭವ್ ಭಾರಿ ಪ್ಲೇಯರ್. ಆದ್ರ ನಮ್ ಟಾಪ್ ಆಡ್ರಿ ಹೆಂಗೈತಿ ಅಂದ್ರೆ ಯಾರನ್ನ ತೆಗಿಲಾಕ್ ಬರಲ್ಲತ್ತ. ಟೂರ್ ಕೊಟ್ರಲ್ಲ 3 ಗಂಟೆ 0-0-0 ಹೆವಿ ಅಂದ್ರೆ ಹೆವಿ ಎಕ್ಸಾಸ್ಟೆಡ್ ಆಗ್ಲದ. ನಾ ಏನ್ ಬೈಬೇಕು ಒಂದು ಅರ್ಥ ಗೊತ್ತೈತಿ. ಸೊ ಈ ಕ್ಲೌನ್ ಮ್ಯಾನೇಜ್ಮೆಂಟ್ ಹೋಗುದ ಸುದ್ದ ದಗದ. ಇನ್ ಹೋಗಿ ಇಂಗ್ಲೆಂಡ್ದವ್ರ ಮೇಲೆ ಆಡತ್ತಾರ. ಇಂಗ್ಲೆಂಡ್ದವ್ರ ಮೇಲೆ ನಾವು ಒಂದ್ ವೇಳೆ ವೈಭವ್ ಸೂರ್ಯವಂಶಿ ಅಂದ್ರೆ ಆಡಿದ್ರೆ ಅಟ್ಟೆ ಮ್ಯಾಚ್ ನಾವು. ಇಲ್ಲಕ್ರ ಯಾಕೋ ನೀವ್ ಅನ್ಬೋದು ಟೀಮ್ ನೋಡ್ರಿ, ಪ್ಲೇಯರ್ ನೋಡಕ್ ಹೋಗ್ಬೇಡ್ರಿ. ಆದ್ರೆ ಇಲ್ಲಿ ಆ ಪ್ಲೇಯರ್ ಇಲ್ಲಾರ್ದೆ ಟೀಮ್ ಹೆಂಗ್ ಇರ್ತತಿ? ಅಲ್ಲಿ ಹೆಂಗ್ ಹೇಳ್ಬೇಕು ನಿಮ್ಗ, ಟೀಮು ಸೇಮ್ ವೈಭವ್ ಇರ್ಲಾರ್ದ ಹಿಂಗ ಆಡ್ತಿತ್ತ. ವೈಭವ್ ದೊಡ್ಡ ಏನೋ ನಾವು IPL ದಾಗೆಲ್ಲ ಫ್ಲಾಟ್ ಪಿಚ್ ಕರೆ, ವೈಭವ್ ದೊಡ್ಡ ಡಿಫ್ರೆನ್ಸಿಯೇಟ್ರು, ಗೇಮ್ ಚೇಂಜರ್ ವೈಭವ್ ಸೂರ್ಯವಂಶಿ. ಅವನ ಕರ್ಕೊಳಲ್ಲ, ಏನ್ ಗಮಂಡ್ ಐತಿ, ಏನ್ ಅಂದ್ರ ಏನ್ ಜಿದ್ಗಿ ಸಾಧಿಸ್ಲತ್ತ ಒಂದು ಅರ್ಥವಾದ. ಗಂಭೀರಣ ಏನ್ ಜಿದ್ದು ಸಾಧಿಸ್ಲತ್ತಾನು, ಏನ ನಾವ್ ಇವ್ರಿಗೆ ಇಟ್ಟು ವಯಸ್ಸಾಗತ್ತ ಆಡ್ಸಂಗತಾನು, ಏನ್ ಇಂಜುರಿನೂ ಇಲ್ಲ, ಏನಿಲ್ಲ, ಎಲ್ಲ ರೆಡಿ ಟು ಪ್ಲೇ. ಅಂದ್ರೆ ಅವ್ನ್ ಟೈಮ್ ಬರುತ್ತೆ ಅವಾಗ ಆಡ್ಸೋ. ಏನ್ ಅರ್ಥ ಯಾವಾಗ ಬರ್ತತ್ತ ಆ ಟೈಮ್? ಏನ ವಯಸ್ಸಾದ್ಮೇಲ 25-35 ವಯಸ್ಸಾಗ್ಬೇಕ? ಏನ 100-150 ವಯಸ್ಸಾಗ್ಬೇಕ? ತೀರಾ ಹೇಳೋದ್ ಏನ್ ತೀರಾ ಸಾಕಾಯ್ತಪ್ಪ ಇದ್ರ ಕಾಲ. ಒಂದು ಏನು ಚಲೋದೆ ಬಾಲಿಂಗ್ ಮಾಡ್ತಾರ. ಮಾನ್ಯ ಬಿಟ್ರಿ 184 ರನ್ ಹೋಗ್ಲ ಕಡೆ. ಇವತ್ತ 158 ಮಚ್ ಕಮ್ಮಿ. ರಾಣಾ ಆರ್ಮಿ ಹಂಗ ತಂದಿಟ್ರಿಕರ ಲಾಸ್ಟಿಗೆ ಅಣ್ಣ ಪುಟಾಚಿಗೆ 6 ಹೊಡ್ಯಾಕ್ ಬರವಲ್ದು. ಏನ್ ಹೇಳ ಇನ್ನು ನಮ್ಮ ಟೆಸ್ಟ್ ಪ್ಲೇಯರ್ಗಳು ಅಂತೂ ನೆಕ್ಸ್ಟ್ ಲೆವೆಲ್. ನೀವ್ ಅನ್ಬೋದು ತಿಲಕ್ ವರ್ಮಾಗ ಹೆಂಗೆ ಆಗೈತಿ, ತಿಲಕ್ ವರ್ಮಾ ಆಡ್ಯಾತೆ. ತಿಲಕ್ ವರ್ಮಾ ಪ್ಯೂರ್ ಟೆಸ್ಟ್ ನಿಕ್ಸ್. ಹೆಂಗ್ ಗೊತ್ತಾನ, ನಾ 55 ಹೊಡ್ದ ಆಡ್ದ. ಎಷ್ಟು ಬಾಲಿಗೆ? 46, 47 ಬಾಲಿಗೆ 55. ಇದನ್ನ ನಮ್ ವಿರಾಟ್ ಕೊಹ್ಲಿ ಅದು ಆಡಿದ್ರೆ ಹೆಂಗ್ ಬರ್ತಿರ್ ಗೊತ್ತಾನ? ಒಟ್ಟ ಗಾಡಿ ಮೇಲೆ ಬರ್ತಾರ ಒಟ್ರಲ್ಲ. ವಿರಾಟ್ ಕೊಹ್ಲಿ ಟುಕ್ ಪ್ಲೇಯರ್, ವಿರಾಟ್ ಕೊಹ್ಲಿ ಚೋಕ್ಲಿ ಹಂಗ ತಿಂಗ ಎಲ್ಲ ಬರ್ತಾರ. ಈಗೆಲ್ಲ ಹೋಗಾರ ಅದು ಮ್ಯಾಲ ಇಂಡಿಯಾ ಟೀಮ್ ವೈಸ್ ಕ್ಯಾಪ್ಟನ್ ಅಣ್ಣ. ಮತ್ತ ಈ ಪರಿ ಆಡ್ರ ಹೆಂಗ್ ವೈಸ್ ಕ್ಯಾಪ್ಟನ್ ಅದು ಹೆಂಗ ಆಡಿದು ಯಾರಿಗೇನು ಗೊತ್ತಿಲ್ಲ. ಸೊ ಏನಾಗಲಿ,
ಇಂಡಿಯಾದವ್ರು ಸೀರೀಸ್ ಸೋತ್ರು, ಐರ್ಲೆಂಡ್ದವ್ರ ಮೇಲೆ 2ನೇ ಮ್ಯಾಚ್ ಸೋತ್ರು. ಸೊ ಬಂದಿದ್ದೆಲ್ಲ ಬರಲಿ, ಭಗವಂತನ ದೈವದಿರಲಿ ಅಂತ ಹೇಳಿ ಸೀದಾ ಇನ್ನು ಇಂಗ್ಲೆಂಡ್ ಸೀರೀಸ್ಗೆ ಹೋಗೋರು. ಇಂಗ್ಲೆಂಡ್ದಾಗಿನ ಅವ್ರು ಹೆಂಗೆ ಕಟ್ಟಿದಾರೋ ಗೊತ್ತಿಲ್ಲ. ಅಲ್ಲಿ ಬಟ್ಲರ್ ಹ್ಯಾರಿ ಬ್ರೂಕ, ಪಿಲ್ ಸಾಲ್ಟ, ಮತ್ತು ಏನೋ ಪಿಲ್ ಸಾಲ್ಟ, ಮತ್ತು ನಿಮ್ಮ ಅವ್ರಡೆ ಅವ್ರ ನರ್ ಬರ್ತಪ್ಪ, ಬೆನ್ ಡಕೆಟ, ಮತ್ತು ನೀವು ಬಾಲಿಂಗ್ ಒಳಗೆ ಹೋದ್ರೆ ಗಟ್ ಅಟ್ಕಿನ್ಸನ, ಮತ್ತು ಕೆಟ್ಟ ಬಾಲರ್ಗಳು ಅದಾರ. ಮತ್ತು ರೀಸ್ಲೇವ್ ಟೋಪ್ಲಿ ಅದ, ಹುಷಾರಾಗಿರ್ಬೇಕು. ಹೆಂಗಾರ ಮಾಡಿ ಕಿಮ್ಮತ್ ಉಳಿಸಿರ್ ದೋಸ್ತ್, ನಮಗೆ ಹೆಂಗಾರ ಮಾಡಿ ನೀ ಏನು ಆಡ್ತಿರ ಆಗಿಲ್ಲ, ಹಂಗಾರ ಮಾಡಿ ಇಂಡಿಯಾ ಟೀಮ್ ಕಿಮ್ಮತ್ ಉಳಿಸ್ರಪ್ಪ, ಸಾಕೈತೆ. ಒಂದು ಕಾಲ ಹೆಂಗಿತ್ತು, ಸೂರ್ಯಕುಮಾರ್ ಅದ ಕ್ಯಾಪ್ಟನ್ಸಿ ಪ್ರೈಮ್ ಇತ್ತು ನಮ್ಮ ಟೀಮ್ ಇಂಡಿಯಾಗ. ಅಣ್ಣ 50 ಮ್ಯಾಚ್ ಒಟ್ಟ 47 ಮ್ಯಾಚ್ ಗೆದ್ದಾನ, 3 ಮ್ಯಾಚ್ ಸೋತ ಒಟ್ಟ. ಹಂಗ್ರು ನೀವೆಲ್ಲ ಅಣ್ಣ. ಮುಂದಿನ ಮ್ಯಾಚ್ ನೋಡಿ, ಇಂಗ್ಲೆಂಡ್ ಸೀರೀಸ್ಗೆ ಹೆಂಗೆ ಆಡ್ತಾರೆ ಗೊತ್ತಾಗಬೇಕೈತಿ. ಸೊ ನೋಡಿ ಏನಾಗತ್ತೆ ಇವತ್ತಿನ ಮ್ಯಾಚ್, ನಂತರ ಮುಂದೆ ಬರೋ ಸೀರೀಸ್ ಹೆಂಗೆ ಆಡ್ತಾರೆ ಟೀಮ್ ಇಂಡಿಯಾದತ್ತೆ. ಸೊ ಇದಾಗಿತ್ತು ಇವತ್ತು ನಮ್ಮ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್. ಸೊ ಮುಂದಿನ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಮಿಸ್ ಆಗಿ ಪ್ಲೀಸ್ ಲೈಕ್ ಮಾಡಂಗ, ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.